ಮತ್ತೊಂದ್ ಕಡೆ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಡೀಟೇಲ್ ಏನಪ್ಪಾ ಇದರಲ್ಲಿ ಅಂತಂದ್ರೆ, ಮಹಿಳಾ ಅಧಿಕಾರಿಗಳಿಂದಲೇ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. SIT ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಒಂದು ನೋಷನ್ ಇದೆ ಮಹಿಳೆಯರು ಅಂತಂದ್ರೆ ಬರೀ ಭೋಗದ ವಸ್ತುಗಳು ಅಂತ, ಅದಕ್ಕೆ ತಗೊಂಡು ಹೊಡೆದಂಗಿದೆ ಈ ಒಂದು ಸ್ಟೆಪ್ ಅಂತ ಹೇಳಬೇಕು. ಎನಿವೆ, ಪ್ರಜ್ವಲ್ ತಪ್ಪು ಮಾಡಿದಾರೋ ಇಲ್ವೋ ಅನ್ನೋದನ್ನ ನ್ಯಾಯಾಲಯ ಡಿಸೈಡ್ ಮಾಡುತ್ತೆ. ಆದ್ರೆ ವಿಚಾರಣೆ ನಡೀತಾ ಇರುವಂತ ರೀತಿ ಮಾತ್ರ ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಯಾವುದೇ ಪ್ರಶ್ನೆಗೂ ಕೂಡ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಪ್ರಜ್ವಲ್. ಪರಿಚಯ ಬಿಟ್ರೆ ನನಗೂ ಅವರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಶೋಷಿತರ ಬಗ್ಗೆ ಯಾಕೆ ನನ್ನ ಮೇಲೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಜಾ ಅಂತಂದ್ರೆ, ಹಳೆ ಮೊಬೈಲ್ ಕಳೆದೋಗಿದೆ ಅನ್ನೋಂತ ಮಾಹಿತಿ ಬರ್ತಾ ಇದೆಯಾ? ಹಾಗಾದ್ರೆ ಮೊಬೈಲ್ ಕಳ್ಕೊಂಡ್ಬಿಟ್ಟಿದಾರ ಪ್ರಜ್ವಲ್? ಮೊಬೈಲ್ ಕಳೆದಿದೆ ಅನ್ನೋದು ನಾಟಕನ? ಮೊಬೈಲ್ ಹುಡುಕೊಡಿ ಅಂತ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾರಂತೆ. ಅಂದ್ರೆ ಹಳೆಯ ವಿಡಿಯೋಗಳಿದ್ದಂಥ, ಒರಿಜಿನಲ್ ವಿಡಿಯೋಗಳಿದ್ದಂಥ ಒಂದು ಮೊಬೈಲ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾರಂತೆ. ಮೊಬೈಲ್ ಬಗ್ಗೆಯೂ ಕೂಡ ಸಂಸದ ಪ್ರಜ್ವಲ್ ಯಾವುದೇ ರೀತಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈ ಬಗ್ಗೆ ಪ್ರತಿನಿಧಿ ಅಜಯ್ ಕನೆಕ್ಟ್ ಆಗಿದ್ದಾರೆ. ಅಜಯ್, ಲಾಟ್ಸ್ ಆಫ್ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಆಸ್ ಆಫ್ ನೌ. ಏನೇನು ಬಂದಿದೆ ಅಂತಂದ್ರೆ, ಮಹಿಳಾ ಅಧಿಕಾರಿಗಳೇ ವಿಚಾರಣೆ ಮಾಡ್ತಾ ಇದ್ದಾರೆ, ಪಾಯಿಂಟ್ ನಂಬರ್ 1 ಅಜಯ್. ಸೆಕೆಂಡ್ಲಿ, ಆ ಒರಿಜಿನಲ್ ಮೊಬೈಲ್ ಏನು ಆ ವಿಡಿಯೋಸ್ ಎಲ್ಲ ಇತ್ತು ಅಥವಾ ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತು ಅಂತ ಊಹಿಸಲಾಗಿತ್ತು, ಆ ಮೊಬೈಲ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ, ಯಾವಾಗ ರಿಜಿಸ್ಟರ್ ಆಯ್ತು, ಏನೆಲ್ಲ ಇದೆ ಡೀಟೇಲ್ಸ್ ಅಜಯ್ ನಿಮ್ಮ ಹತ್ರ? ರೈಟ್, ಕನೆಕ್ಟ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಎನಿವೆ, ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ನೋಡಿ, ಇಷ್ಟು ದಿವಸ ಇದ್ದಿದ್ದೇ ಒಂದು ವಿಚಾರ, ಪ್ರಜ್ವಲ್ ಬರ್ತಾರಾ ಇಂಡಿಯಾಕ್ಕೆ ಅನ್ನೋದು. ಅಸಲಿ ಆಟ ಈಗ ಶುರುವಾಗಿದೆ. SIT ತನಿಖೆ ಈಗ ಶುರುವಾಗಿದೆ. ಮಹಿಳಾ ಅಧಿಕಾರಿಗಳೇ ಕೂತ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ, ಇಂಟರಾಗೇಟ್ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನ. ಯಾವುದಕ್ಕೂ ಕೂಡ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ. ರೈಟ್, ಅಜಯ್ ಕನೆಕ್ಟ್ ಆಗಿದ್ದಾರೆ. ಅಜಯ್, ನಾನೀಗಾಗಲೇ ಹೇಳ್ತಾ ಇದ್ದೆ, ಸೋ ಮೆನಿ ಡೀಟೇಲ್ಸ್ ಇದರಲ್ಲಿ. ಒಂದು, ಮಹಿಳಾ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ತನಿಖೆ ಸಾಗ್ತಾ ಇದೆ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಅಜಯ್, ಇಲ್ಲಿ ಒರಿಜಿನಲ್ ಮೊಬೈಲ್ ರೆಕಾರ್ಡ್ ಮಾಡೋದಕ್ಕೆ ಬಳಸಿದ್ರು ಎನ್ನಲಾದಂತಹ ಒಂದು ಮೊಬೈಲ್ ಏನಿದೆ ಅದು ಕಳೆದೋಗಿದೆ ಅಂತ ಕಂಪ್ಲೇಂಟು ಯಾರು ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಇದೆ ನಿಮ್ಮ ಹತ್ರ? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಕೂಡ ಕಳೆದ 2-3 ದಿನಗಳಿಂದನೂ ಕೂಡ ಆಗ್ತಾ ಇರುವಂಥದ್ದು. ಆದರೆ ಅವರು ಯಾವುದಕ್ಕೂ ಕೂಡ ಅಷ್ಟಾಗಿ ಸ್ಪಂದನೆ ನೀಡ್ತಿಲ್ಲ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಯಾಕಂತಂದರೆ ಅವರಿಗೆ ಇರುವಂಥ ಮಾಹಿತಿ ಅಂದರೆ, ಈಗ ಅವ್ರು ಹೇಳ್ತಿರುವಂಥದ್ದು ಇಷ್ಟೇ, ನನಗಿರುವಂಥದ್ದು ಮಾಹಿತಿ ಇಷ್ಟೇ, ಇದು ರಾಜಕೀಯವಾಗಿ ಷಡ್ಯಂತ್ರವನ್ನು ಮಾಡಲಾಗಿರುವಂಥದ್ದು. ಇದರಲ್ಲಿ ನಾನು ಯಾವುದೇ ವಿಡಿಯೋದಲ್ಲೂ ಕೂಡ ನಾನು ಇಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಇನ್ನು SIT ಪೊಲೀಸರು ಕೂಡ ಅಷ್ಟೇ, ಈಗಾಗಲೇ ಇಷ್ಟು ದಿನಗಳ ಕಾಲ ಅಂದರೆ ಯಾವಾಗ ಏನು SIT ರಚನೆ ಆಯಿತು ಅಲ್ಲಿಂದ ಈಗಲೂ ಕೂಡ ಯಾವ್ಯಾವ ರೀತಿಯಾದಂಥ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ರು, ಆ ಎಲ್ಲ ಸಾಕ್ಷಿಗಳನ್ನು ಇವ್ರು ಹಿಡ್ಕೊಂಡು ಆ ವಿಚಾರವಾಗಿ ಇಲ್ಲಿ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇರುವಂಥದ್ದು. ಯಾಕಂದರೆ ಕೆಲವೊಬ್ಬರು ಸಂತ್ರಸ್ತೆಯರು ಕೂಡ ಬಂದು ಇಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟೋಗಿದ್ದಾರೆ, ಇಲ್ಲ ಈ ರೀತಿಯಾಗಿ ನಮಗೆ ಆಗಿದೆ ಅಂಥೇಳಿ. ಸೊ ಆ ಒಂದು ಸ್ಟೇಟ್ಮೆಂಟ್ಗಳನ್ನ ಇಟ್ಕೊಂಡು ಕೂಡ ಈಗಾಗಲೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಅಷ್ಟಾಗಿ ಯಾವುದಕ್ಕೂ ಕೂಡ ಸರಿಯಾಗಿ ಸ್ಪಂದನೆಯನ್ನು ಕೊಡ್ತಿಲ್ಲ ಅನ್ನೋ ಒಂದು ವಿಚಾರ ಈಗಾಗಲೇ ಗೊತ್ತಾಗ್ತಿರುವಂಥದ್ದು. ಏನೇ ಕೇಳಿದರೂ ಕೂಡ ಇದು ರಾಜಕೀಯವಾಗಿ ಆಗಿರುವಂಥದ್ದು, ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ, ಮತ್ತು ನಾನು ಯಾವ ವಿಡಿಯೋನು ಕೂಡ ಮಾಡಿಲ್ಲ, ನನ್ನ ಮೊಬೈಲು ಈಗಾಗಲೇ ಕಳೆದೋಗಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದು ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ. ಯಾಕಂದರೆ ಕಳೆದ ವರ್ಷವೇ ನನ್ನ ಮೊಬೈಲ್ ಕಳೆದೋಗಿದೆ. ಸೊ ಹೀಗಾಗಿ ನಾನು ಕೂಡ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೀನಿ. ನೀವು ಅಲ್ಲೇ ಬೇಕಾದ್ರೆ ವಿಚಾರಿಸ್ಬೋದು, ಪೊಲೀಸ್ರಿಗೂ ಕೂಡ ನಾನು ಅಪ್ಡೇಟ್ ಮಾಡಿ ಅಂತ ಕೇಳಿದ್ದೆ. ಆದರೆ ಮೊಬೈಲ್ ಸಿಕ್ಕಿಲ್ಲ ಅನ್ನೋ ಒಂದು ಮಾತನ್ನ ಪೊಲೀಸರೇ ಹೇಳಿದ್ರು.